ಗಣಪತಿಯನ್ನು ಆವಾಹನೆ ಮಾಡುವುದಕ್ಕಾಗಿ ಮನಸ್ಸಿನಲ್ಲಿ ಗಣಪತಿಯ ಪೂಜೆಯನ್ನು ಮಾಡಿ. ಪೂಜೆ ಮಾಡುವವರು ಇದನ್ನು ಅವಶ್ಯವಾಗಿ ಮಾಡಲೇಬೇಕು. ಇನ್ನು ಯಾರು ಪೂಜೆಯನ್ನು ನೋಡ್ತಾ ಕುಳಿತಿರುವಂತಹವರಿದ್ದೀರಿ, ಯಾವುದೇ ಶಬ್ದವನ್ನು ಮಾಡದೆ ಕಣ್ಗಳನ್ನು ಮುಚ್ಚಿ ಗಣಪತಿಯ ಧ್ಯಾನವನ್ನು ಏನೀಗ ಹೇಳ್ತೇನೆ ಎಲ್ಲರೂ ಅದನ್ನು ಮಾಡಿ ಮನಸ್ಸಿನಲ್ಲಿ ಗಣಪತಿಯ ಪೂಜೆಯನ್ನು ಮಾಡಿ. ಮಣ್ಣಿನ ಗಣಪತಿಯಲ್ಲಿ ಗಣಪತಿಯ ಆವಾಹನೆ ಅಂದರೆ ಕೇವಲ ಗಣಪತಿಯ ಆವಾಹನೆ ಅಲ್ಲ. ಗಣಪತಿಯ ಅಂತರ್ಯಾಮಿಯಾಗಿ ಮುಖ್ಯ ಪ್ರಾಣದೇವರು, ಅವನಂತರ್ಯಾಮಿಯಾಗಿ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಯ ಒಳಗೆ ಪರಮಾತ್ಮ. ಇಷ್ಟು ಜನರನ್ನು ನಾವು ಆ ಪ್ರತಿಮೆಯಲ್ಲಿ ಆವಾಹನೆ ಮಾಡಬೇಕು. ಅಂದರೆ ಈ ಮಣ್ಣಿನ ಗಣಪತಿಯ ಒಳಗೆ ವಿಶ್ವಕರ್ಮ ನಿರ್ಮಿತವಾದ ಗಣಪತಿಯ ಚಿಂತನೆಯನ್ನು ಮೊದಲಿಗೆ ಮಾಡಬೇಕು. ಅದರ ಒಳಗೆ ಗಣಪತಿ, ಆ ಗಣಪತಿಯ ಒಳಗೆ ಮುಖ್ಯಪ್ರಾಣ, ಆ ಮುಖ್ಯಪ್ರಾಣನ ಒಳಗೆ ಲಕ್ಷ್ಮಿ, ಆ ಲಕ್ಷ್ಮಿಯ ಒಳಗೆ ನಾರಾಯಣ. ಇಷ್ಟು ಜನರನ್ನು ನಾವು ಆವಾಹನೆ ಮಾಡ್ತಾ ಇದ್ದೇವೆ. ಗಣಪತಿಯ ಆವಾಹನೆ ಅಂದರೆ ಗಣಪತಿ ಪ್ರಾಣ ಲಕ್ಷ್ಮೀ ನಾರಾಯಣರ ಆವಾಹನೆ